ಈ ಒಂದು ತಿಂಗಳಲ್ಲಿ ತಾವು ನೋಡ್ತಾನೆ ಇದ್ದೀರಾ ಏನು ಪ್ರೋಗ್ರೆಸ್ ಆಗ್ತಾ ಇದೆ, ಏನು ಮಾಧ್ಯಮದಲ್ಲಿ ಹೇಳಿಕೆಗಳು ಬರ್ತಾ ಇದ್ದೇವೆ ಅಂತ. ನಾವು ನಮ್ಮ ಸಮಾಜದ ಮುಖಂಡರು ಯುವಕರೆಲ್ಲ ಸೇರಿ ಒಂದು ದಿನಾಂಕ 10/2/2026 ಶನಿವಾರದಂದು ಒಂದು ಜಿಲ್ಲಾ ಮುತೊಲ್ಲಿಗಳ ಮತ್ತು ಮುಖಂಡರ ಸಭೆಯನ್ನು ಮಾಡಿದ್ವಿ. ಆ ಸಭೆಗೆ ನಮ್ಮ ದಾವಣಗೆರೆ ನಗರದಲ್ಲದೆ ಪ್ರತಿಯೊಂದು ಜಿಲ್ಲೆಯ ಒಂದು ಮಸೀದಿಯ ಮುತೊಲ್ಲಿ ಅಂದರೆ ಏನು ನಮ್ಮ ಮುತೊಲ್ಲಿ ಅಧ್ಯಕ್ಷರಿರ್ತಾರೆ ಅವರು ಮತ್ತು ಸಮಾಜದ ಮುಖಂಡರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಮತ್ತು ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಗೆಲ್ಲಿಸಬೇಕು. ಕೇವಲ ಅಲ್ಪಸಂಖ್ಯಾತರವಲ್ಲದೆ ಎಲ್ಲ ಸಮುದಾಯದ ನಾಯಕರು, ಎಲ್ಲ ಸಮುದಾಯದ ಮುಖಂಡರು, ಪ್ರತಿಯೊಬ್ಬ ಮತದಾರರಿಗೂ ನಾವು ರೀಚ್ ಮಾಡಿ ನಮ್ಮ ಯಾರೇ ಕ್ಯಾಂಡಿಡೇಟ್ನಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸುವಂಥ ನಾವು ಅಲ್ಲಿ ಘೋಷಣೆಯನ್ನು ಮಾಡಿದ್ದೇವೆ. ಆ ಒಂದು ಸಭೆಯಲ್ಲಿ ನಮ್ಮ ಮುಖಂಡರೆಲ್ಲ ಸೇರಿ ಬಹಳಷ್ಟು ಒಂದು 3-4 ಜನ ಆಕಾಂಕ್ಷಿಗಳಿದ್ದರೂ ಕೂಡ ಯಾರಿಗೆ ಟಿಕೆಟ್ ಸಿಕ್ಕಿದ್ರೂ ಉಳಿದವರು ಅವರಿಗೆ ಪ್ರೋತ್ಸಾಹ ಮಾಡಿ ಗೆಲ್ಲಿಸಬೇಕು, ಯಾವುದೇ ಕಂಡೀಷನ್ ಇಲ್ಲದೆ ಅಂತಲೂ ತೀರ್ಮಾನ ಮಾಡಿ. ಮತ್ತು ಸಮಾಜದ ಹೇಳ್ತೀನಿ, ಬೇರೆ ಪಕ್ಷದ ಎಲ್ಲ ನಾಯಕರು ಕೂಡ, ಬೇರೆ ಎಲ್ಲ ಪಕ್ಷದ ಮುಖಂಡರು ಕೂಡ ಆ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರೆ ನಾವು ಯಾವುದೇ ಅಭ್ಯರ್ಥಿ ಹಾಕಲ್ಲ ಅಂತಲೂ ಘೋಷಣೆ ಕೂಡ ಮಾಡಿರ್ತಾರೆ. ತಾವು ನೋಡ್ತಾನೆ ಇದ್ದೀರಾ, ನಮ್ಮ ದಕ್ಷಿಣ ಕ್ಷೇತ್ರದಿಂದ 94ರಿಂದನೂ ಕೂಡ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಸ್ಪರ್ಧೆ ಮಾಡ್ತಾ ಬಂದರೂ ಕೂಡ ನಮ್ಮ ಸಮಾಜದ ಎಲ್ಲ ಮುಖಂಡರು, ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದರೂ ಕೂಡ ನಮ್ಮ ಶಾಮನೂರು ಶಿವಶಂಕರಪ್ಪರವರ ಒಂದು ನಾಯಕತ್ವಕ್ಕೆ ತಲೆಬಾಗಿ ತ್ಯಾಗ ಮಾಡಿ ಟಿಕೆಟನ್ನು ಕೇಳದೆ ಅವರಿಗೆ ನಾವು ಗೆಲ್ಸ್ಕೊತ ಬರ್ತಾನೆ ಇದ್ದೀವಿ. ಅವರು ಕೂಡ ಕೊನೆ ಚುನಾವಣೆ ಅಂತ ಹೇಳ್ತಾ ಈ ಬಾರಿ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಳ್ಳೇಬೇಕಂತ ನಾವೆಲ್ಲ ಘೋಷಣೆಯನ್ನು ಮಾಡಿ, ಪ್ರತಿಯೊಂದು ಸಮಾಜದಲ್ಲಿ ಸಾಮಾಜಿಕ ಆರ್ಥಿಕವಾಗಿ ನ್ಯಾಯ ಸಿಗಬೇಕಂತ ಹೇಳಿದರೆ ಒಂದು ಸಮಾಜದಿಂದ ಒಂದು ಶಾಸಕರಾಗಲೇಬೇಕು. ನಮ್ಮ ದಾವಣಗೆರೆ ದಕ್ಷಿಣ ಈ ಕ್ಷೇತ್ರ ಕರ್ನಾಟಕದ ಮಧ್ಯಭಾಗ. ಇಲ್ಲಿ ಸುಮಾರು 4-5 ಅಕ್ಕಪಕ್ಕ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ನಮ್ಮ ಸಮಾಜದ ಯಾವೊಂದು ಶಾಸಕನೂ ಇಲ್ಲ ಮುಸ್ಲಿಂ ಸಮಾಜದಿಂದ. ನಮ್ಮ ಸಮಾಜ ಈ ನಮ್ಮ ದಾವಣಗೆರೆ ಕೇವಲ ಕರ್ನಾಟಕದಲ್ಲಿ 70-80 ಲಕ್ಷ ಅಂದರೆ 18% ನಮ್ಮ ಜನಸಂಖ್ಯೆ ಇದೆ. ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಕೇವಲ 9-10 ಮೊನ್ನೆ ಒಂದು ಸಿದ್ವಾನ್ ಸೇರಿ ಒಂದು 10 ಜನ ಶಾಸಕರಿದ್ದೀವಿ. ಈ ನಮ್ಮ ಮಧ್ಯಭಾಗ ದಾವಣಗೆರೆ ಅಕ್ಕಪಕ್ಕ 5-6 ಜಿಲ್ಲೆಗಳಲ್ಲಿ ಯಾವುದೂ ಕೂಡ ಒಂದು ಶಾಸಕರಿಲ್ಲ. ನಮ್ಗೆ ನ್ಯಾಯವಾಗಿ ಸಿಗಬೇಕಂದ್ರೆ ಹೇಳಿದರೆ ಈ ನಮ್ಮ ದಕ್ಷಿಣ ಕ್ಷೇತ್ರದಿಂದ ಒಂದು ಶಾಸಕ ನಮ್ಮ ಮುಸ್ಲಿಂ ಸಮಾಜದಿಂದ ಆಗಲೇಬೇಕು. ಅದಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆಯ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಸರ್ ಹಾಗೂ ಪ್ರಭಾ ಮೇಡಮ್ ಅವರು, ತಮಗೆ ಗೊತ್ತೇ ಇದೆ 2023ರ ಚುನಾವಣೆ ಆಗಲಿ ಹಾಗೂ 2024ರ ಲೋಕಸಭೆ ಚುನಾವಣೆ ಆಗಲಿ ನಮ್ಮ ಸಮಾಜದಿಂದ 100% ನಾವು ಮತದಾನ ಮಾಡಿ ಗೆಲ್ಲಿಸುವಂಥ ಕೆಲಸ ಕೂಡ ಮಾಡಿದ್ದೀವಿ. ಅವರಿಗೆ ಈ ಬಾರಿ ನಮ್ಮ ಸಮಾಜದ ಋಣ ತೀರಿಸಬೇಕಂತ ಮುಂದೆ ಬಂದು ಈ ಸಮಾಜದ ಋಣ ತೀರಿಸಬೇಕಂತನೂ ಕೂಡ ಈ ಮಾಧ್ಯಮದ ಮುಖಾಂತರ ನಾವು ನಮ್ಮ ಶಾಸಕರಿಗೆ ಹಾಗೂ ಸಂಸದರಿಗೆ ತಿಳಿಸ್ತಿದ್ದೀವಿ. ದಯಮಾಡಿ ತಾವು ಮುನ್ನಿಂತು ಈ ನಮ್ಮ ಕ್ಷೇತ್ರ ದಾವಣಗೆರೆ ದಕ್ಷಿಣಕ್ಕೆ ನಮ್ಮ ಸಮಾಜದಿಂದ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಿ ತಾವು ಈ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ತಾವು ಈ ಚುನಾವಣೆಯಲ್ಲಿ ಮತ್ತೆ ಸಾಬೀತುಪಡಿಸಬೇಕು. ಹಾಗೆ ನಮ್ಮ ಸಮಾಜಕ್ಕೆ 2008ರಲ್ಲಿ ಮೊನ್ನೆ
17ನೇ ತಾರೀಕಿಗೆ ನಮ್ಮ ಮಾಜಿ ಮೇಯರ್ ಸಾಹೇಬರು ಮಾತಾಡ್ತಾ ಭಾಳ ಕನ್ಫ್ಯೂಷನ್ ಕೊಟ್ಬಿಟ್ರು. ಅದಕ್ಕೆ ನಿನ್ನೆ ಕೂಡ ಬಂದು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಮ್ಮ ಸಮಾಜದ ಮುಖಂಡರು. ಆದರೂ ನಾನು ಸ್ವಲ್ಪ ಒಂದು 2 ಮಾತು ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅವರು ಏನೇ ಸಮಾಜದ ಬಗ್ಗೆ ಮಾತಾಡಿದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಸಮಾಜದ ಅಭಿಪ್ರಾಯವಲ್ಲ. ನಾವೇನು ತೀರ್ಮಾನ ತಗೊಂಡಿದ್ದೀವಿ 10ನೇ ತಾರೀಕಿಗೆ ಅದು ಸಮಾಜದ ತೀರ್ಮಾನ. ಅದು ನಂದಾಗಲಿ ಅವ್ರದ್ದಾಗಲಿ ಬೇರೆಯವ್ರದ್ದು ಯಾರಿಗಾಗಲಿ ಸಮಾಜದ ತೀರ್ಮಾನ. ಅದು ಅವ್ರು ಏನೇ ಹೇಳಿದ್ರು ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ನಿಮಗೆಲ್ಲ ನಾವು ಹೇಳಿದ್ದೀವಿ ನಮ್ಮ ಸಮಾಜ ಎಲ್ಲ ಒಂದಾಗಿದೆ ಅಂತ. ಮತ್ತು ಇನ್ನೊಂದು ಅವ್ರು ಹೇಳ್ತಾರೆ, ಪಕ್ಷದ ಸಂಪ್ರದಾಯದಂತೆ ಪ್ರಕಾರ ಕುಟುಂಬ ವರ್ಗಕ್ಕೆ ಮೊದಲೇ ಆದ್ಯತೆ ಕೊಡಬೇಕಂತ ನಮ್ಮ ಮಾಜಿ ಮೇಯರ್ ಅವರು ಹೇಳ್ತಾರೆ ಸರ್. ಅವ್ರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ, ದಾವಣಗೆರೆ ಮಹಾನಗರ ಪಾಲಿಕೆಯ ಕೊನೆಯ ಚುನಾವಣೆಯ ಮಹಾಪೌರರ ಚುನಾವಣೆಗೆ 3 ತಿಂಗಳ ಮಟ್ಟ ಅಲ್ಪಸಂಖ್ಯಾತರಿಗೆ ಮಹಾಪೌರರು ಅಂದರೆ ಮೇಯರ್ ಮಾಡಬೇಕಂತ ತೀರ್ಮಾನ ಮಾಡಿದಾಗ ಅವರಿಗೆ, ನಮ್ಮ ಮಾಜಿ ಪೌರರಿಗೆ, ಅವರು ಅಲ್ಪಸಂಖ್ಯಾತರಾಗಿರೋದಕ್ಕೆ ಅವರಿಗೆ ಮಹಾಪೌರರಾಗಿ ಮಾಡಿರೋದು. ಏನವರು ಮೊದಲ ಆದ್ಯತೆ ಅಂತ ಹೇಳ್ತಾರಲ್ಲ ಸ್ವಾಮಿ, ನಮ್ಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಗಿಂತ ಸೀನಿಯರ್ ನಮ್ಮ ಸಮಾಜದಿಂದ 2 ಬಾರಿ ಮಹಾನಗರ ಪಾಲಿಕೆ ಹಾಗೂ 1 ಬಾರಿ ನಗರಸಭೆ ಸದಸ್ಯರಾಗಿ ಆಯ್ಕೆಯಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಅವ್ರಿಗಿಂತ ಹೆಚ್ಚಿನ ಹಿರಿಯ ರಾಜಕಾರಣಿ AB ರಹೀಂ ಸಾಹೇಬರು, ಅವ್ರಿಗಿಂತ ಸೀನಿಯರ್ ಮೊದಲ ಆದ್ಯತೆ ಅಂತ ಇದ್ದಾಗ ತಾವು ಮುಂದೆ ಬಂದು ಇಲ್ಲ ಮೊದಲ ಆದ್ಯತೆ AB ರಹೀಂ ಸಾಹೇಬ್ರಿಗೆ ಕೊಡಬೇಕು, ನೀವು ಅವ್ರಿಗೆ ಮೇಯರ್ ಮಾಡ್ರಿ, ನನ್ಗೆ ಬೇಡ ಅಂತ ಅವಾಗ ಹೇಳ್ಬೇಕಾಗಿತ್ತು. ಅವಾಗ ನಿಮ್ಮ ಮೊದಲ ಆದ್ಯತೆ ಎಲ್ಲಿತ್ತು? ಮತ್ತು ಇನ್ನೊಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತು ನಮ್ಮ ಸಮಾಜ ಅನಾಥವಾಗಿದೆ ಅಂತ. ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ಸಮಾಜ ಆಗಲಿ ಯಾವುದೇ ಕ್ಷೇತ್ರ ಆಗಲಿ ಯಾವತ್ತೂ ಅನಾಥವಾಗಕ್ಕೆ ಆಗಲ್ಲ. ನಾವು ಅನಾಥ ಆಗ್ಬೋದು, ನೀವು ಅನಾಥರಾಗ್ಬೋದು, ಆದರೆ ಯಾವುದೇ ಒಂದು ಸಮಾಜ ಆಗಲಿ ಒಂದು ಕ್ಷೇತ್ರವಾಗಲಿ ಅನಾಥ ಆಗೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಮತ್ತವರು ಇನ್ನೊಂದು ಮಾತು ಹೇಳ್ತಾರೆ, ಎಲ್ಲ ಹೆಸರು ಹೇಳ್ಕೊಂತ 1978ರಿಂದ ಹಿಡಿದು 2023ರವರೆಗೂ ಎಲ್ಲರ ಹೆಸರು ಹೇಳಿರ್ತಾರೆ, ಅವ್ರ ಕ್ಯಾಂಡಿಡೇಟ್ ಇವ್ರ ಕ್ಯಾಂಡಿಡೇಟ್ ಅಂತ. ಸರ್, ಅವರು ಎಲ್ಲ ಆಗಿರೋದು ಕ್ಯಾಂಡಿಡೇಟು ಬೇರೆ ಬೇರೆ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ 1978ರಿಂದ ಹಿಡಿದು 2020 ದಕ್ಷಿಣಕ್ಕಾಗಲಿ ನಮ್ಮ ಜಿಲ್ಲೆಕ್ಕಾಗಲಿ ಯಾರೂ ನಿಂತ್ಕೊಂಡಿಲ್ಲ. ನೀವು ಜನರಿಗೆ ಬೇರೆ ನಮೂನೆ ಹೇಳಿ ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಜನ, ನಮ್ಮ ಸಮಾಜದಿಂದ ಯಾವುದೇ ಒಂದು ಅಭ್ಯರ್ಥಿ ಇದ್ದರೂ ಕೂಡ ನಮ್ಮ ಸಮಾಜ ಗೆಲ್ಸಿದ್ದು ಮತ್ತು ಒಂದು ಸಪೋರ್ಟ್ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ವಿನ ಬೇರೆ ಯಾರಿಗೂ ಅಲ್ಲ. ಅದು ತಾವು ನೆನಪಿನಲ್ಲಿ ಇಟ್ಕೊಬೇಕು. ನಾವು ಕೇಳ್ತಾ ಇರೋ, ನಾವು ಸಮಾಜ ನಮ್ಮ ಪಕ್ಷ ವಿರೋಧಿಯಾಗಿ ನಾವು ಕೇಳ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ನಮ್ಗೆ ಟಿಕೆಟ್ ಬೇಕು, ಇಷ್ಟು ವರ್ಷ ನಾವು ಗೆಲ್ಸಿದ್ದೀವಿ, ನಮಗೆ ತಾವು ಈ ಸಲ ಟಿಕೆಟ್ ಕೊಡ್ರಿ ಅಂತ ಹೇಳಿ ನಾವು ನಮ್ಮ ಸಮಾಜದಿಂದ ನಾವು ಟಿಕೆಟ್ ಕೇಳ್ತಾ ಇದ್ದೀವಿ. ಅದೇ ಥರ 2008ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ತಮಗೆಲ್ಲ ಗೊತ್ತೇ ಇದೆ, ಅದು ಒಂದು ಇತಿಹಾಸ ಆಗಿತ್ತು. 2008ರಲ್ಲಿ ಒಂದಿನ ನಾಮಿನೇಷನ್ ಬಾಕಿ ಇದ್ದಾಗ ಹೆಲಿಕಾಪ್ಟರ್ನಲ್ಲಿ ಬಿ ಫಾರ್ಮ್ ಬಂದಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸೈಯದ್ ಸೈಫುಲ್ಲಾ ಸಾಹೇಬ್ರವರಿಗೆ. ಅವಾಗ ಉತ್ತರದಿಂದ ಅವ್ರಿಗೆ ಟಿಕೆಟ್ ಬಂದಾಗ ಮಹಾನಗರ ಪಾಲಿಕೆಯಲ್ಲಿ ರಂಪಾಟ ಆಗಿರೋದು ತಾವು ನೋಡಿದ್ದೀರಾ, ಆ ಟಿಕೆಟು ಹರಿದಾಕಿರೋದು ತಾವು ನೋಡಿದ್ದೀರಾ. ಆ ಸಿಟ್ಟು ಯಾವ ಥರ ಇತ್ತಂತ ಹೇಳಿದರೆ 2008ರಲ್ಲಿ ಏನು ಟಿಕೆಟ್ ಹರಿದಾಕಿದ್ದಾಗ ಅದೇ 2008ರ ಚುನಾವಣೆಯಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ಬಿಟ್ಟು ಉಳ್ಕಿದ್ದೆಲ್ಲ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಸೋತಿತ್ತು. BJP ಪಕ್ಷ ಅವಾಗ ಅಧಿಕಾರಕ್ಕೆ ಬಂದಿತ್ತು. ಅದೇ ಥರ ಈ ಸಲ ಏನಾದರೂ 2026ರ ಈ ದಕ್ಷಿಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಏನಾದರೂ ಕೊಡಲಿಲ್ಲ ಅಂತ ಹೇಳಿದರೆ ಇದರ ಪರಿಣಾಮ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೋಡಕ್ಕೆ ಆಗುತ್ತೆ. ದಯಮಾಡಿ ನಾನು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ಮುಖಂಡರನ್ನಾಗಿ ನಾನು ನಮ್ಮ ದಾವಣಗೆರೆ ಜಿಲ್ಲೆಯ ಸಚಿವರಿಗೂ, ಸಂಸದರಿಗೂ ಹಾಗೂ ದಾವಣಗೆರೆ ಭಾಗದ ಎಲ್ಲ ಪಕ್ಷದ ಮುಖಂಡರಿಗೂ ಹಾಗೂ ರಾಜ್ಯದ ಎಲ್ಲ ನಾಯಕರಿಗೂ ದಯವಿಟ್ಟು ಕಳಕಳಿಯ ಮನವಿ ಮಾಡ್ತೀನಿ.
ಯಾಕಂತ ಹೇಳಿದರೆ ಈ ಸಲ ಎಲ್ಲ ಪಕ್ಷದವರು ಎಲ್ಲ ವರ್ಗದವರು ಈ ಸಲ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗಲಿಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ತಾವು ಯಾವುದೇ ಮುಲಾಜಿಲ್ಲದೆ ಯಾರು ಪಕ್ಷಕ್ಕೆ ದುಡಿದಿದ್ದಾರೆ, ಯಾರು ಪಕ್ಷಕ್ಕೆ ಕಷ್ಟಪಟ್ಟು ಒಂದು ಪಕ್ಷ ಕಟ್ಟಿಸಿದ್ದಾರೆ ಅಂಥವರಿಗೆ ತಾವು ದಯಮಾಡಿ ಈ ಸಲ ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕಂತಂದು ಹೇಳ್ತಾ, ಮತ್ತು ಅದೇ ಥರ BJP ನಾಯಕರು ಬರ್ತಾರೆ. ಮುಸ್ಲಿಮರಿಗೆ ಭಾಳ ಪ್ರೀತಿ ಇವತ್ತು. ಕೆಲವು BJPಯ ನಾಯಕರು ಯಾವುದೇ ಒಂದು ಗಲಾಟೆ ಆದರೆ ಇಲ್ಲಿ ಬಂದು ಕುಟ್ಕೊಂಡು ಮುಸ್ಲಿಂ ಗುಂಡಗಳು ಅಂತ ಹೇಳ್ತಾರೆ ಅವರ ರಾಜಕೀಯಕ್ಕೆ. ಅದೇ ಚುನಾವಣೆ ಬಂದರೆ ಮುಸ್ಲಿಂ ನಮ್ಮ ಬಾಂಧವರು ಅಂತ ಹೇಳ್ತಾರೆ. ದಯವಿಟ್ಟು ಈ ಥರ ನಮ್ಮ ಸಮಾಜಕ್ಕೆ ತಾವು ಯಾವುದೇ ಥರದ ಒಂದು ಇದು ಮಾಡ್ದಂಗೆ, ಯಾಕಂದರೆ ಭಾಳಷ್ಟು ಜನ ಹೇಳ್ತಾರೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರಾ, ಹಿಂದೂಗಳು ಹೋಗ್ತಾರಾ ಅಂತ. ಇದು ಕೇವಲ ನಮ್ಮ ದಾವಣಗೆರೆ ದಕ್ಷಿಣ ಅಲ್ಲ, ಬೇರೆ ಕಡೆ ನಮ್ಮ ಮುಸ್ಲಿಂ ಅಭ್ಯರ್ಥಿ ಗೆದ್ದಿರೋದು ಮುಸ್ಲಿಂ ಮತದಿಂದ ಅಲ್ಲ, ಎಲ್ಲ ಸಮುದಾಯದ ಮತದ ಬಾಂಧವರು ಅವರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಅದೇ ಥರ ನಮ್ಮ ದಾವಣಗೆರೆ ಆಗಲಿ, ನಮ್ಮ ಕರ್ನಾಟಕ ಆಗಲಿ ಬೇರೆ ರಾಜ್ಯ ಥರ ಅಲ್ಲ, ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಸಮುದಾಯದವರು ಒಂದಾಗಿ ಬಾಳ್ತಾ ಇದ್ದಾರೆ. ಸ್ಪೆಷಲಿ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ತಾವು ನೋಡಿದ್ದೀರಾ. ನಮ್ಮ ಎಲ್ಲ ವ್ಯವಹಾರಗಳು ನಡೆಯೋದು ಇಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ. ಇಲ್ಲಿ ಎಲ್ಲ ಸಮುದಾಯದವರು ಅಣ್ಣ ತಮ್ಮರಾಗಿ ಒಂದು ನಮೂನೆ ಎಲ್ಲ ಪ್ರೀತಿ ವಿಶ್ವಾಸದಿಂದ ವ್ಯವಹಾರ ಮಾಡ್ಕೊತ ಬಾಳ್ತಾ ಇರೋದು. ಭಾಳಷ್ಟು ನಮ್ಮ ಮುಸ್ಲಿಂ ನಾಯಕರು, ಮುಸ್ಲಿಂ ಬಂಧುಗಳು ಹೇಳ್ತಾರೆ ಈ ಸಲ ನಿಮಗೆ ಟಿಕೆಟ್ ಕೊಡ್ತೀವಿ, ಕೊಟ್ಟರೆ ನಾವು ನಿಮಗೆ ಓಟಾಗಿ ಗೆಲ್ಲಿಸ್ತೀವಿ ಅಂತಲೂ ಹಿಂದೂ ನಾಯಕರು ನಮಗೆ ಹೇಳ್ತಾ ಇದ್ದಾರೆ. ಈಗ ಭಾಳಷ್ಟು ಕಡೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಈ ದುರ್ಗಂಬಕ್ಕೆ ಹಬ್ಬದ ಜಾತ್ರೆ ಮುಗಿದ ತಕ್ಷಣ ನಾವು ನಮ್ಮ ಬೇರೆ ಸಮುದಾಯದ ನಾಯಕರ ಹತ್ರನೂ ಕೂಡ ಹೋಗಿ ನಾವು ನಮ್ಮ ಹಕ್ಕನ್ನು ಕೇಳಿ ಈ ಸಲ ನಮಗೆ ಓಟ್ ಹಾಕಿ ಅಂತ ಅವ್ರ ಕೈಕಾಲು ಮುಗಿದು ಕೂಡ ನಾವು ನಮ್ಮ ಈ ಬಾರಿ ನಮ್ಮ ಸಮಾಜದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವು ಎಲ್ಲ ಮಾಡೇ ಮಾಡ್ತೀವಿ ಸರ್. ಅವರು ನಮ್ಮ ನಾಯಕರು ಅವ್ರಿಗೆ ಬಿಟ್ಟು ನಾವೇನಿಲ್ಲ. ಅವ್ರು ಹಬ್ಬ ಆದ್ಮೇಲೆ ಮಾತಾಡೋಣ ಅಂತಲೂ ಹೇಳಿದ್ದಾರೆ. ನಾವು ಮಾತಾಡಿದ್ದೀವಿ ಅವರಿಗೆ. ಹಬ್ಬ ಆದ್ಮೇಲೆ ಮಾತಾಡೋಣ ಅಂತಲೂ ಹೇಳಿದ್ದಾರೆ ಸರ್. ಮೊದಲೇ ಏನಾದರೂ ಒಂದಿದ್ರೆ ನಮ್ಮ ಮನೆ ಗಟ್ಟಿ ಮಾಡ್ಕೊಬೇಕು ಸರ್. ನಮ್ಮ ಮನೆ ಗಟ್ಟಿ ಇಲ್ದಂತ ಹೇಳಿದರೆ ಬೇರೆಯವ್ರ ಹತ್ರ ನಾವು ಹೋಗಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಸಮಾಜದ ನಾವು ಗಟ್ಟಿ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಇಷ್ಟು ದಿನ ನಮ್ಮ ಸಮಾಜ ನೀವು ಯಾವತ್ತಾದ್ರೂ ನೋಡ್ರಿ, ನಮ್ಮ ಸಮಾಜದಿಂದ ಯಾರೇ ಅಭ್ಯರ್ಥಿ ನಿಂತಿದ್ರು ಇನ್ನೊಬ್ಬರು ಅಭ್ಯರ್ಥಿ ಬೇರೆ ಕಡೆ ಸಪೋರ್ಟ್ ಮಾಡ್ತಾ ಇದ್ರು. ಹಂಗಾಗಿ ನಮ್ಮ ಸಮಾಜ ಯಾವತ್ತೂ ಒಗ್ಗಟ್ಟಾಗಿದ್ದಿಲ್ಲ. ಈ ಬಾರಿ ನಮ್ಮ ಸಮಾಜ ಎಲ್ಲ ಒಗ್ಗಟ್ಟಾಗಿದೆ. ಯಾರಿಗೆ ಟಿಕೆಟ್ ಕೊಟ್ಟರು ಬೇರೆಯವರು ಅವ್ರಿಗೆ ಸಪೋರ್ಟ್ ಮಾಡ್ತೀವಂತ ಎಲ್ಲರೂ ಮಾತು ಕೊಟ್ಟಿದ್ದಾರೆ. ಅದೇ ಥರ ಬೇರೆ ಪಕ್ಷದ ಎಲ್ಲ ನಾಯಕರು ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಕೊಟ್ಟರೆ ನಾವು ಪಕ್ಷ ಭೇದ ಮರೆತು ಸಪೋರ್ಟ್ ಮಾಡ್ತೀವಂತನೂ ಹೇಳಿದ್ದಾರೆ. ಇದೇ ಅಲ್ಲ ಸರ್ ಒಗ್ಗಟ್ಟು. ಮತ್ತೆ ಸರ್ ನಾನು ಹೇಳ್ತಿರೋದು ನಮ್ಮ ಪಕ್ಷದ, ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನಮ್ಮ ಸಮಾಜ ಈಗ ಎರಡನೇ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಸಮಾಜ. ನಾನು ಪಕ್ಷದ ಒಂದು ಕಾರ್ಯಕರ್ತನಾಗಿ ಆ ಮಾತನ್ನು ಹೇಳೋಕ್ಕಾಗಲ್ಲ. ಮುಂದೆ ಏನಾಗ್ತತೆ ಒಂದು ಇತಿಹಾಸನೇ ಆಗುತ್ತೆ. ಅದಕ್ಕೆ ನೀವು ನೋಡ್ತೀರಾ ಸರ್. ಆಗುತ್ತೆ, ಗೆದ್ರು ಇತಿಹಾಸ ಆಗುತ್ತೆ, ನಾವು ಒಗ್ಗಟ್ಟಾಗಿ ಸೋತ್ರು ಇತಿಹಾಸ ಆಗುತ್ತೆ. ಒಂದು ಇತಿಹಾಸ ಅಂತೂ ಆಗೋದಂತೂ ಸತ್ಯ ಸರ್. ಹೌದು ಸರ್, 100% ಇದೆ. ಅದನ್ನು ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ನಮ್ಮ ಸಮಾಜ ಮತ್ತು ಬೇರೆ ಸಮಾಜ ಎಲ್ಲ ಸರ್. ಸರ್ ದಿನಗಳೇ ತಿಳಿಸ್ತಿರೋದು ಸರ್. ಪ್ಲಾನ್ ಎ ನಮ್ಮದು. ನಾನು ಹೇಳ್ದಂಗೆ ನಮ್ಮೆಲ್ಲ ಸಮಾಜದ ಮುಖಂಡರು ಒಗ್ಗಟ್ಟಾಗಿದ್ದೀವಿ. ಟಿಕೆಟ್ ನಾವು ಕೇಳ್ತಾ ಇದ್ದೀವಿ. ನಾನೊಂದು ಪಕ್ಷದ ಮುಖಂಡನಾಗಿ ಇಷ್ಟೇ ಹೇಳಬಲ್ಲೆ, ನಮ್ಮ ಪಕ್ಷಕ್ಕೆ ಮುಖಂಡರಿಗೆ ಈ ಸಲ ಟಿಕೆಟ್ ಕೊಟ್ಟು ನಮ್ಮ ಕ್ಷೇತ್ರ, ನಮ್ಮ ಮತದಾರರು ಮತ್ತು ನಮ್ಮ ಕಾರ್ಯಕರ್ತರಿಗೆ ತಾವು ಉಳಿಸ್ರಿ ಅಂತ ನಾನು ಹೇಳಬಲ್ಲೆ. ಪ್ಲ್ಯಾನ್ ಅಕಸ್ಮಾತ್ ಸಿಗಲಿಲ್ಲ ಅಂತ ಹೇಳಿದರೆ ನಮ್ಮ ಸಮಾಜದ ಮುಖಂಡರು, ನಮ್ಮ ಯುವಕರು ಮತ್ತು ಬೇರೆ ಪಕ್ಷದ ಎಲ್ಲ ನಾಯಕರು ಅವರು ಒಂದು ಮಾತು ಹೇಳಿದ್ದಾರೆ. ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದರೆ ಮತ್ತೆ ಒಂದು ಮೀಟಿಂಗ್ ಕರೆದು ನಾವೆಲ್ಲ ಏನು ತೀರ್ಮಾನ ತಗೊಂತೀವಿ ತಾವು ಅದಕ್ಕೂ ಬದ್ಧವಾಗಿರ್ಬೇಕಂತನೂ ಎಲ್ಲರೂ ಹೇಳಿದ್ದಾರೆ. ಸೊ ಅವಾಗ ಎಲ್ಲ ಮತ್ತೇನು ತೀರ್ಮಾನ ತೊಗೊತಾರೆ ಅದಕ್ಕೆ ಏನು ತೀರ್ಮಾನ ತಮಗೂ ನಾವು ತಿಳಿಸ್ತೀವಿ ಸರ್. ಹೌದು ಸರ್, ಹೌದು. ಇಲ್ಲ ಸರ್,
ಈ ಸಲ ನಾನು ಹೇಳಿದೆ, ಮೊದಲೇ ಸಲ ಯಾರೇ ನಿಂತ್ಕೊಂಡು 2023ರಲ್ಲಿ ನಮ್ಮ ಅಮಾನುಲ್ಲಾ ಖಾನ್ ಸಾಹೇಬರು ನಿಂತ್ಕೊಂಡಿದ್ರು, ಇನ್ನೊಂದು SDP ಇಂದನೂ ನಿಂತ್ಕೊಂಡಿದ್ರು, ಆಮ್ ಆದ್ಮಿ ಪಾರ್ಟಿಯಿಂದನೂ ನಿಂತ್ಕೊಂಡಿದ್ರು, ಇಂಡಿಪೆಂಡೆಂಟು ನಿಂತ್ಕೊಂಡಿದ್ರು. ಎಲ್ಲ ನಿಂತ್ಕೊಂಡು ಲಾಸ್ಟಿಗೆ ಬೇಡ ಎಲ್ಲರೂ ಸೇರಿ ಕಾಂಗ್ರೆಸ್ಸಿಗೆ ಓಟ್ ಹಾಕೋಣ ಅಂತಲೂ ಡಿಸೈಡ್ ಮಾಡಿದ್ವಿ. ನಮ್ಮ ಅಮಾನುಲ್ಲಾರಾಗಲಿ, ಬೇರೆ ಸೈಫುಲ್ಲಾ ಸಾಹೇಬ್ರು ಆಗಲಿ, ಮತ್ತು ಮರ್ದಾನ್ ಸಾಹೇಬ್, ಖಾಜಾ ಮೊಯ್ದೀನ್ ಸಾಬ್, ನಮ್ಮ ಸಮಾಜದ ದೊಡ್ಡ ನಾಯಕರವರು, ಅವರು ಓಟ್ ಕಡಿಮೆ ತೊಗೊಂಡಿದ್ದಾರಂತಲ್ಲ, ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಟಿಕೆಟ್ ಸಿಕ್ಕಿದ್ದಿದ್ರೆ 100% ಶತಸಿದ್ಧವಾಗಿ ನಮ್ಮೆಲ್ಲ ಸಮಾಜದ ನಾಯಕರು ಗೆಲ್ತಾ ಇದ್ರು. ಕಾಂಗ್ರೆಸ್ ಪಕ್ಷ ನಮ್ಮ ಮುಸ್ಲಿಂ ಸಮಾಜ ಯಾವ ಥರ ಅಂತ ಹೇಳಿದರೆ, ಪಕ್ಷ ನಮಗೆ ಮುಖ್ಯ, ನಾಯಕರು ಆಮೇಲೆ ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ಈ ಬಾರಿ ನಮಗೆ ನಮ್ಮ ಸಮಾಜ ಮುಖ್ಯ, ಆಮೇಲೆ ಪಕ್ಷ ನೋಡೋಣ ಅಂತಲೂ ತೀರ್ಮಾನ ಮಾಡಿದ್ದಾರೆ. ಅದನ್ನು ತಾವು ತಿಳ್ಕೊಳ್ಳಿ. 100%. ಅದೇ ಸರ್ ನಾನು ಹೇಳಿದ್ದು, ಬೇರೆ ಎಲ್ಲ ಪಕ್ಷದ ಅವತ್ತು ನಾಯಕರು ಬಂದು ಸರ್ ಅದು ಹೇಳೋಕ್ಕಾಗಲ್ಲ ಸರ್. ಬೇರೆ ಪಕ್ಷದಿಂದ ಕೇಳ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಬೋದು, ಅದು ಅವರ ಅಭಿಪ್ರಾಯ. ಅದು ಸರ್ ಬಿ ಫಾರಂ ಅಂತೂ ನಾವಂತೂ ಹರಿದಿಲ್ಲ. ಹಾಂ ಇದ್ದಿದ್ರು, ಆಮೇಲೆ ಆಗಿಲ್ಲ ಅಂತ ಅರ್ಧ ಆಗಿರೋ ಸರ್. ಹೌದು ಸರ್, 100% ಋಣ ತೀರಿಸ್ಬೇಕು. ಯಾಕಂದ್ರೆ ಮೊನ್ನೆ ಲೋಕಸಭಾ ಎಲೆಕ್ಷನ್ ಆಗ್ತಲ್ಲ, ನಾವು ನೋಡ್ಬೋದು ಮಾಧ್ಯಮದಲ್ಲಿ ಯಾವ್ದು ಕೆಲಸ ಮಾಡಿಲ್ಲ. ಅದಕ್ಕೆ ಅವತ್ತು ನಾವು ಎಷ್ಟು ಲೀಡ್ ಕೊಟ್ಟಿವಿ? 22,000 ಲೀಡ್ ಕೊಟ್ಟಿವಿ. ಬರ್ಬಾರ್ದಂತಲ್ಲ, ಅವ್ರಿಗೆ ಗೊತ್ತಿದೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ಇದೇ ಇದು ನಾರ್ತ್ ಸೈಡ್ ನಲ್ಲಿ ನಿಮ್ಗೆ ಗೊತ್ತಿದೆ ಯಾವ ಪಕ್ಷ ಎಷ್ಟು ಲೀಡ್ ಆಗಿದೆ ಅಂತ. ಅದು ನಮ್ದು ಪರ್ಸನಲ್ ವಿಚಾರ ಹೇಳಕ್ ಬರಲ್ಲ, ನಿಮ್ಗೆ ಗೊತ್ತಿದೆ. ಅವ್ರ ಪಾರ್ಟಿ ಅವ್ರು ಬರ್ಲಿಲ್ಲ ಅಂತ. ಇನಾಯತ್ ಅಲಿ ಖಾನ್ ಕಾಂಗ್ರೆಸ್ ಪಕ್ಷದ. ಈಗ ನಾವು ಹಂಗ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡ್ಕೊಂಡು ಬಂದಿದೀವಿ. ಈ ಸಲ ನಾವ್ ಹಕ್ಕಿ ಹೇಳಕತ್ತೀವಿ, ನಾವು ಮಜೂರಿ ಕೆಲಸ ಮಾಡಿದೀವಿ. ಮಜೂರಿ ತಪ್ಪೇನದು? ತಪ್ಪೇನ್ ಹೇಳ್ರಿ? ತಪ್ಪೇನಿಲ್ಲ. ಈಗ ಸಮಾಜ ಒಗ್ಗಟ್ಟಾಗಿ ಮೊನ್ನೆ ಮಾಜಿ ಮೇಯರ್ ಹೇಳಿದ್ರಲ್ಲ, ಈ ತರದ್ದು ಸರಿಯಲ್ಲ. ಸಮಾಜ ಒಡೆಯೋದ್ ಕೆಲಸ. ನಾವು ಅಹಿಂದ ಎಲ್ಲ ವರ್ಗದ ಜನರಿಗೆ ಮಾತಾಡ್ತಿದೀವಿ. ಇಲ್ಲಿ ಮೀಟಿಂಗ್ ಪ್ರೆಸ್ ಮೀಟ್ ನ ಮಾಡಿದ್ದಾರೆ, ಎಲ್ಲರೂ ಕೇಳಾಕತ್ತೀವಿ ನಾವು. ಹಿಂದೆ ರಂಜಾನ್ ಐತಿ, ಈಗ ರಂಜಾನ್ ನಂತರ ಈಗ ಯಾವಾಗ ಬಿಫಾರ್ಮ್ ಎಲೆಕ್ಷನ್ ಕ್ಯಾಲೆಂಡರ್ ನೀತಿ ಸಮಿತಿ ಯಾಕೆ ಯಾವಾಗ ಜೋರಾಗುತ್ತೆ, ಇನ್ನೂ ಚುರುಕಾಗುತ್ತೆ. ಪ್ರಭಾ ಮಲ್ಲಿಕಾರ್ಜುನ್ ಮತ್ತು SS ಮಲ್ಲಿಕಾರ್ಜುನ್ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಎಲ್ಲ ಒಂದು ಡಿಸೈಡ್ ಮಾಡಿ ಈ ಸಲ ಅಲ್ಪಸಂಖ್ಯಾತರಿಗೆ ಯಾಕೆ ಕೇಳ್ತಿದೀವಿ, ಅಹಿಂದ ವರ್ಗದಲ್ಲಿ 87,000 ಓಟ್ ಐತಂತ ಕೇಳ್ತಿದೀವಿ ನಾವು, ಜಾಸ್ತಿ ಐತಂತ. ಅದೇ ಲಾಸ್ಟ್ ಟೈಮ್ ಸೈಫುಲ್ಲಾ ಸಾಬ್ಗೆ ಟಿಕೆಟ್ ಸಿಕ್ತಲ್ಲ, ನಾರ್ತ್ ಸೈಡ್ ನಲ್ದು ನಮ್ದು ವೋಟಿಂಗ್ ಇಲ್ಲ, ಅಲ್ಲಿ ಸಿಕ್ಕಿದ್ರೆ ನಾವು ಗೆಲ್ತಿದ್ದಿಲ್ಲ. ಈ ನಮ್ದು ಕ್ಷೇತ್ರ ಅಂತ ನಾವು ಬಿಗಿ ಹಿಡ್ದಿದ್ದೀವಿ. ಯಾವಾಗ ಸರ್? ಅವತ್ತು JDS 26,100 ಚಿಲ್ಲರೆ ಓಟ್ ತೆಗೆದಿದ್ರು ಸೈಫುಲ್ಲಾ ಸಾಹೇಬ್. 26,140 ಓಟ್ ತೆಗೆದಿದ್ರು. ಕೆಲವರು ಮುಖಂಡರು ಹೇಳ್ತಾರೆ ಈ ತರದ್ದು ಡಿವೈಡ್ ಆದ್ರೆ ಈ ಬರುತ್ತೆ ಇದು ಬರುತ್ತೆ ಅಂತ ಸ್ವಲ್ಪ ಗಾಬರಿ ಮಾಡ್ತಾರೆ. ಸೈಫುಲ್ಲಾ ಸಾಹೇಬರು ಇದ್ದಾಗ 2013ರಲ್ಲಿ 26,000 ಮತಗಳು ತಗೊಂಡಿದ್ರು. ಅದರಲ್ಲಿ 55,000 ಮತಗಳು ಮುಸ್ಲಿಂಗಳು ಇದ್ದಿದ್ವು. ಆದರೂ ಸೈಫುಲ್ಲಾ ಸಾಹೇಬ್ ತಗೊಂಡಾಗ 26,000ನಲ್ಲಿ 5,000 ಮತಗಳು ಬೇರೆ ಸಮುದಾಯದಿಂದ ಬಂದಿದೆ. ನೀವು ಅರ್ಥ ಮಾಡ್ಕೊಬೇಕು, ನಮ್ಮ ಸಮುದಾಯ ಒಂದು ನಮ್ಮನೆ ಕಾಂಗ್ರೆಸ್ಸಿಗೆ ಅಡಾಪ್ಟ್ ಆಗಿಬಿಟ್ಟಿದೆ. ಅವ್ರ ಅವ್ರ ವಂಶಸ್ಥರು ಯಾರೇ ನಿಂತ್ಕೊಂಡ್ರು ಕೂಡ ಅವ್ರು ಹೋಗಿ ಜ್ಞಾಪಕ ಇರ್ತೈತಿ ನನ್ನ ಮಗ ನಿಂತ್ಕೊಂಡನಂತ. ಬಟ್ ಅಲ್ಲಿ ಹೋದಾಗ ಪಕ್ಷ ಕೈ ನೋಡಿದಾಗ ಕೈಗೆ ಒತ್ಕೊಂಡು ಬಂದ್ಬಿಡ್ತಾರೆ. ಇದೇ ನಮ್ಮ ಟ್ರೇಡ್ ಮಾರ್ಕ್. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ನಾವು ಗೆಲ್ಬೇಕಂತ ಹೇಳಿದ್ರೆ ನೀವು ಗೆಲ್ಲಿಸ್ಬೇಕು. ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತಾವು ಟಿಕೆಟ್ ಕೊಡಿ. ಏನು ಸರ್? ಸರ್ ಹ್ಞೂ ಸರ್, ಸರಿ ಇದೆ ಅದು. ತಾವು ಏನು ಹೇಳಿ, ಯಾಕಂದರೆ ನಮ್ಮ ಮುಖಂಡರು ಎಲ್ಲರೂ ಬೇರೆ ಪಕ್ಷಕ್ಕೆ ಹಾಕಿದ್ರೆ ಅದು ಬರುತ್ತೆ ಇದು ಬರುತ್ತೆ, ಗಲಾಟೆ ಆಗುತ್ತೆ, ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳಿ ಇಲ್ಲಿ ಮಠ ಇಲ್ಲಿ ನಮಗೆ ತಂದಿಟ್ಟಿರೋದು. ಹಾಂ ಸರ್ ತಾವು ಹೇಳ್ತೀರಾ ಸರ್? ಅದು ಅದೇ ಥರ 2024ರ ಚುನಾವಣೆ ನಮ್ಮ ಇನಾತ್ ಅಲಿ ಖಾನ್ ಹೇಳ್ದಂಗೆ ಅವತ್ತು ನಾವು ಸಭೆ ಮಾಡಿದ್ವಿ. ಈ ಸಲ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಟಿಕೆಟ್ ಕೆಲಸ ಮಾಡಬಾರ್ದು, ಎಲ್ಲರೂ ಸೇರಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸೋಣ ಅಂತ ಸಭೆ ಮಾಡಿದಾಗ ನಮ್ಮ ಸಂಸದರು ಆ ಭಾಗಕ್ಕೆ ಒಂದಿನೂ ಬಂದಿಲ್ಲದ್ರೂ ಕೂಡಿದ್ರು, ಒಂದಿನ ಬಂದಿಲ್ಲ ಅಂದರೂ ಕೂಡ ನಮ್ಮ ಸಮಾಜ ಅವರಿಗೆ ಮತ ಹಾಕಿದೆ.
ಅದು ಯಾವುದೇ ಅವಶ್ಯಕ ಅಲ್ಲ ಸರ್ ಮೀಟಿಂಗ್. ಅದೇ ಮುತ್ತಲಿಗಳು ಇದೆ, ಎಲ್ಲಾರು ಬಂದಿದ್ರು, ನಾನು ಬಂದಿಲ್ಲ, ನಿಮಗೆ ಫಸ್ಟ್ ಹೇಳಿದೆ, ನಮ್ಮ ಮನೆ ಫಸ್ಟ್ ಗಟ್ಟಿ ಆಗ್ಬೇಕು. ನಮ್ಮ ಮನೆ ಫಸ್ಟ್ ಗಟ್ಟಿ ಆಗ್ಬೇಕಂತ ಹೇಳಿದ್ರೆ ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿ ನಾವು ಮೀಟಿಂಗ್ ಮಾಡಿದ್ವಿ. ಅದರಲ್ಲಿ ತಪ್ಪೇನಿಲ್ಲ ಅಲ್ಲ ಸರ್. ಇದೇ ಬೇರೆ ಸಮಾಜದಿಂದ ಎಲ್ಲರೂ ಮಾಡಲ್ ಬಂದು ಮೀಟಿಂಗ್ ಮಾಡ್ತಾರೆ, ಅದು ಮಾಡ್ತಾರೆ, ಏನಾದರೂ ಮುಂದೆ ಏನು ಮಾಡ್ಬೇಕಂತ ಮಾಡ್ತಾ ಇರ್ತಾರೆ. ಇದೇ ಶಾಮನೂರು ಶಿವಶಂಕರಪ್ಪ ಅವರು ವೀರೇಶ್ವರ ಲಿಂಗಾಯತರು ಎಲ್ಲ ಒಂದಾಗಬೇಕಂತ ಹೇಳಿ ಮೀಟಿಂಗ್ ಮಾಡಿಲ್ವಾ? ಸಮಾಜದ ದೃಷ್ಟಿಯಿಂದ ಅಲ್ವಾ ಮಾಡಿರೋದು? ಮತ್ತು ನಾವು ಮಾಡಿದ ತಪ್ಪೇನಿದೆ ಸರ್? ಏನು ತಪ್ಪಿದೆ ಹೇಳ್ರಿ? ಹೇಳಿದ್ರು ರಾಘವೇಂದ್ರ ಅವ್ರಿಗೆ ಡೈರೆಕ್ಟ್ ಹೇಳಿದ್ರು ಅವರು. ಅದೇ ಅದು ಆತಲ್ಲ ಮೊನ್ನೆ, ಅದೆಲ್ಲ ಮೇಡಮ್ ತಾವು ನೋಡಿದ್ದೀರಾ ಏನು ಆಗಿದೆ, ಏನಾಗಿದೆ, ಏನಿಲ್ಲ ಅಂತ ತಮಗೂ ಗೊತ್ತಿದೆ. ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ತಗೊತಾ ಇದ್ದಾರೆ, ಅದಕ್ಕೆ ಮುಂದೆ ಬರ್ತಾರೆ. ಯಾರ ಬಗ್ಗೆ ಧ್ವನಿತ್ಲಿಲ್ಲ ಸರ್? ಮುಖಂಡರು ಅವ್ರು ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಬದ್ಧ. ಏನು ಆಗಲ್ಲ ಸರ್. ಅವ್ರಿಗೆ ಎಲ್ಲ ಕ್ಷೇತ್ರ ಮೇಲೇನು ಅವರೆಲ್ಲ ಕೇವಲ ದಾವಣಗೆರೆ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಪ್ರೀತಿ ಇದೆ, ಅವ್ರ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಹೋಗ್ತಾರೆ, ಹೇಳಿದ್ದಾರೆ. ಸರಿ ನೋಡೋಣ ಅಂತ ಅವರು ಹೇಳಿದ್ದಾರೆ. ನಮಗೆ ನಮ್ಮ ಎಲ್ಲ ಸಮುದಾಯದವರು ನಮ್ಗೆ ಬೇಕು. ಕೇವಲ ಅವ್ರು ಇದ್ರೆ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಸಮುದಾಯದವರು ಬೇಕು. ನಮ್ಮ ಸ್ಪೆಷಲಿ ಈ ಭಾಗ ನಮ್ಮ ಇವತ್ತು ಜಮೀರ್ ಅಹಮದ್ ಕೇಳಿದ್ದಾರೆ, ಮುಂದೆ ಬೇರೆ ಶಾಸಕರು ಕೇಳ್ತಾರೆ. ಈಗ ಇನ್ನೊಂದು ಮಾತು ಹೇಳೋದು ತಪ್ಪಿ ಅಲ್ಲ ಸರ್. ಮುಸ್ಲಿಂ ಕ್ಷೇತ್ರದಲ್ಲಿ ಆ ಭಾಗದ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ. ಅವರಿಗೆ ಈ ಬಾರಿ ಭಾಳ ಸಲ ಕೇಳಿದ್ದಾರೆ. ಅವರಿಗೆ ಕೊಟ್ಟರೆ ಮುಸ್ಲಿಂ ಸಮುದಾಯ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಮತದಾರರಿದ್ದಾರೆ. ಅವ್ರಿಗೆ ಈ ಸಲ ಟಿಕೆಟ್ ಕೊಡಬೇಕು. ಅವ್ರಿಗೆ ಟಿಕೆಟ್ ಕೊಟ್ಟರೆ ನನ್ನಿಂದನೂ ಹಣ ಸಹ ಕೂಡ ನಾನು ಮಾಡ್ತೀನಂತ ಚನ್ನಗಿರಿಯ ಶಾಸಕರು ಶಿವಗಂಗ ಬಸವರಾಜ್ ಅವರು ಹೇಳಿದ್ದಾರೆ. ಅದು ಹೇಳಲ್ಲ ಸರ್ ತಾವು. ಅವರು ಹೇಳಿದ್ದಕ್ಕೆ ನಮಗೊಂದು ಶಕ್ತಿ ಬಂದಿದೆ. ನಮ್ಮ ಸಮಾಜದಿಂದ ಶಿವಗಂಗಾ ಸರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀವಿ. ಅದೇ ಥರ ಮುಂದೆ ಎಲ್ಲ ನಮ್ಮ ಈ ಭಾಗದ ಶಾಸಕರು ಕೂಡ ನಮ್ಮ ಸಹಾಯ ಪ್ರೋತ್ಸಾಹ ಇದೇ ಥರ ಇರ್ಬೇಕು ಸರ್.